ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಕ್ಯಾಮ್ರಾ ಸ್ವಲ್ಪ ಅಲ್ಲಾಡ್ತದೆ ಇವತ್ತು. ಹಾಂ, ಒಂದು ಹಿಂದಿನ ವಿಡಿಯೋದಲ್ಲೆಲ್ಲ ಹೇಳಿದ್ದೆ, ಎರಡು ಥರ ಜನ ಇದ್ದಾರೆ ಅಂದ್ಕೊಳ್ಳಿ. ಒಂದು ನಮ್ಮನ್ನು ಅರ್ಥ ಮಾಡ್ಕೊಳೋರು, ಒಂದು ನಮ್ಮನ್ನು ಅರ್ಥನೇ ಮಾಡ್ಕೊಳ್ತಿರೋರು. ಸೊ ಮಾಡ್ಕೊಳೋರ ಜೊತೆ ಮಾತಾಡಿಕೊಂಡು ಕೆಲಸ ಮಾಡಿಕೊಂಡು ಖುಷಿಯಾಗಿರಿ. ಅರ್ಥನೇ ಮಾಡ್ಕೊಳಲ್ಲ ಅನ್ನೋರು, ಅವರು ಅರ್ಥ ಮಾಡ್ಕೊಬೇಕು, ಅವರು ಯಾಕೆ ಅರ್ಥ ಮಾಡ್ಕೊತಿಲ್ಲ, ಅದೆಲ್ಲ ನೀವು ಯಾಕೆ ಯೋಚನೆ ಮಾಡ್ತೀರಾ? ಅವ್ರು ಅರ್ಥ ಮಾಡ್ಕೊಳಲ್ಲ ಅಷ್ಟೇ. ಅರ್ಥ ಮಾಡ್ಕೊಳೋರು ಸಿಗ್ತಾರೆ ನಿಮಗೆ. ಅವ್ರ ಜೊತೆ ಮಾತಾಡಿ, ಕೆಲಸ ಮಾಡಿ, ಓಡಾಡಿ, ಏನಂತೀರ, ಅರ್ಥ ಮಾಡ್ಕೊಳೋರ ಜೊತೆ ದೀರ್ಘಕಾಲದ ಫ್ರೆಂಡ್ಶಿಪ್ಪು ಆಗ್ಬೋದು. ಗಂಡ ಹೆಂಡತಿ ಅಂತೂ ಅರ್ಥ ಆಗೋರೆ ಗಂಡ ಹೆಂಡತಿ ಆಗಿರಬೇಕು. ಇಲ್ಲ ಅಂದರೆ ಕೆಲವು ತುಂಬ ಇದರಲ್ಲಿ ತುಂಬ ಅಂಡರ್ಸ್ಟ್ಯಾಂಡಿಂಗು ಕಪಲ್ಸ್ ಇರ್ತಾರೆ. ಅವ್ರು ಇರೋದೇ ಇಲ್ಲ ಅಂತಿಲ್ಲ. ಎಲ್ಲ ಗಂಡ ಹೆಂಡತಿ ಆದರೆ ಜಗಳ ಆಡಲೇಬೇಕು ಅಂತ ಎಲ್ಲೇನು ರೂಲ್ಸ್ ಇಲ್ಲ. ನಾನು ನನ್ನನ್ನು ಸರಿಯಾಗಿ ತಿಳ್ಕೊಂಡಿದ್ದು, ನನ್ನ ಹೆಂಡತಿ ಅವಳ ಒಂದು ಸ್ಟ್ರೆಂತ್ ವೀಕ್ನೆಸ್ ಎಲ್ಲ ಅವಳು ಸರಿಯಾಗಿ ತಿಳ್ಕೊಂಡಿದ್ರೆ ಒಂದು ಬ್ಯಾಲೆನ್ಸಲ್ಲಿ ಜೀವನ ಸಾಗಿಸ್ಬೋದು. ಏನು ಗಂಡ ಹೆಂಡತಿ ಅಂದರೆ ಗಲಾಟೆ ಮಾಡಬೇಕು, ಪಾತ್ರೆ ಎಲ್ಲ ಕೆಳಗೆ ಹಾಕಬೇಕು, ಆ ಥರ ಎಲ್ಲ ಏನಿಲ್ಲ. ಸ್ಟಾರ್ಟಿಂಗಿಂದನೇ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರೋರು ರಿಲೇಷನ್ಶಿಪ್ ಎಂಟ್ರ್ ಆದರೆ ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಜಾಸ್ತಿ ಆಗುತ್ತೆ. ಸ್ಟಾರ್ಟಿಂಗಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಆಮೇಲೆ ಇಬ್ಬರು ತುಂಬ ಪ್ರಯತ್ನ ಪಡಬೇಕು. ಏನೇ ಆದರೂ ಒಂದು 25-30 ವರ್ಷ ಅಲ್ವಾ, ಆಮೇಲೆ ಇಬ್ಬರು ಇರ್ತಿರೋ, ಇಲ್ಲ ಯಾರೊಬ್ಬರು ಟಿಕೆಟ್ ತಗೊಂಡು ಈಗೆಲ್ಲ ಬೇಗ ಟಿಕೆಟ್ ತಗೊತಿದ್ದಾರೆ ಜನ. ಗಂಡಸರಂತೂ ತುಂಬ ಅರ್ಜೆಂಟಲ್ಲಿ ಟಿಕೆಟ್ ತೊಗೊತಾರೆ. 45-50 ಟಿಕೆಟ್ ತೊಗೊತಿದ್ದಾರೆ ಸುಮಾರು ಗಂಡಸರು. ಸೊ ಅಷ್ಟೆಲ್ಲ ಅವಸರ ಬೇಡ್ರಪ್ಪ, ಸಮಾಧಾನದಲ್ಲಿರಿ. ಎಲ್ಲದು ಯೋಚನೆಗಳು ಬದಲಾಯಿಸ್ಕೊಳ್ಳಿ, ಜೀವನನೂ ಬದಲಾಗತ್ತೆ. ಸುಮ್ಮನೆ ಅನ್ಲಿಮಿಟೆಡ್ ತಿನ್ನೋದು, ಅನ್ಲಿಮಿಟೆಡ್ ಯಾವುದು ಇದು ಮಾಡೋಕ್ಕಾಗಲ್ಲ. ಅನ್ಲಿಮಿಟೆಡ್ ತಿಂತೀರಾ, ಆಮೇಲೆ 2 ದಿನ ಒದ್ದಾಡ್ತೀರಾ. ದೇಹ ಎಷ್ಟು ಬೇಕೋ ಅಷ್ಟೇ ತಗೊಳೋದು. ಜಾಸ್ತಿ ತಿಂದರೆ ಜಾಸ್ತಿ ಹೊರಗಾಕ್ತೀರ ಅಷ್ಟೆ. ಯಾರಿಗೂ ರೆಸ್ಟ್ ರೂಮಲ್ಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಕೆಲವ್ರು ಗೊತ್ತಿಲ್ಲ, ಪೇಪರೆಲ್ಲ ಓದ್ಕೊಂಡು
15-20 ನಿಮಿಷ ಕೂತಿರ್ತಾರೆ. ಅದು ಅಲ್ಲಿ ಹೋಗಿದ್ದು ಗೊತ್ತಾಗಬಾರ್ದು, ಬಂದಿದ್ದು 2 ಇಲ್ಲ 3 ನಿಮಿಷದಲ್ಲಿ ಮುಗಿಬೇಕು ಡೌನ್ಲೋಡಿಂಗು. ಡೌನ್ಲೋಡು 3 ನಿಮಿಷದಲ್ಲಿ ಡೌನ್ಲೋಡ್ ಆಗಬೇಕು. ಇಲ್ಲ ನೀವು ಪೇಪರ್ ಹಿಡ್ಕೊಂಡು 15-20 ನಿಮಿಷ ರೆಸ್ಟ್ ರೂಮಲ್ಲೇ ಕೂತಿದ್ರೆ ಆರೋಗ್ಯ ಸರಿ ಇಲ್ಲ ಅಂತ. ಅನ್ಲಿಮಿಟೆಡ್ ಎಲ್ಲ ತಿನ್ನೋಕೆ ಹೋಗ್ಬೇಡಿ ಗಂಡಸರು. ಒಂದು ಏಜ್ ಆದಮೇಲೆ ಒಂದು 35 ಆದರೆ ಜಾಸ್ತಿ ಆಯಿತಾ, 35 ತನಕ ತಿಂದಿರ್ತಿರಲ್ಲ ಚೆನ್ನಾಗಿ. 35ರಿಂದ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತಾ ಬನ್ನಿ. ಕಡಿಮೆ ತಿನ್ನೋದ್ರಿಂದ ಜೀರ್ಣನೂ ಚೆನ್ನಾಗಾಗತ್ತೆ. ಚೆನ್ನಾಗಿ ಜೀರ್ಣ ಆದರೆ ಯೋಚನೆಗಳು ಕಡಿಮೆ ಆಗತ್ತೆ. ಅಂದರೆ ಸ್ಪಷ್ಟವಾಗಿ ಯೋಚನೆ ಮಾಡೋಕ್ಕೆ ಅನುಕೂಲ ಆಗತ್ತೆ. ಇಲ್ಲ ಅಂದರೆ ಹೊಟ್ಟೆಗೂ ತಲೆಗೂ ಒಂದು ಕನೆಕ್ಷನ್ ಇದೆ. ಅದು ಯೋಗ ಪ್ರಾಕ್ಟೀಸ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ. ಯೋಗ ಪ್ರಾಕ್ಟೀಸ್ ಮಾಡೋರೆಲ್ಲ ಕಡಿಮೆ ಮಿತ ಆಹಾರ ಮತ್ತು ಹಿತವಚನ ಅದೆಲ್ಲ ಯೋಗ ಮಾಡೋರು ಅದೆಲ್ಲ ಪ್ರಾಕ್ಟೀಸ್ ಮಾಡಲೇಬೇಕು. ಇಲ್ಲ ಅಂದರೆ ಯೋಗ ಮಾಡದೆ ಬಾಡಿ ಮತ್ತು ಮೈಂಡ್ ಬ್ಯಾಲೆನ್ಸು ತರಕ್ಕೆ ತಂದ್ಕೊಳಕ್ಕೆ. ಸೊ ಯೋಗ ಆಸನ ಬೇರೆ ಮುದ್ರಾ ಎಲ್ಲ ಇದೆ. ಮತ್ತು ಕೈಯಲ್ಲೇ ಎಲ್ಲ ಆರ್ಗನ್ಸ್ದು ಆಕ್ಯುಪ್ರೆಷರ್ ಪಾಯಿಂಟ್ಸ್ ಕೈಯಲ್ಲೇ ಇರುತ್ತೆ. ಅದನ್ನು ಎಲ್ಲ ಆ ಪರ್ಟಿಕ್ಯುಲರ್ ಇದನ್ನು ಅಲ್ಲಿ ಸ್ವಲ್ಪ ಹೊತ್ತು ಒಂದು 10-15 ಸೆಕೆಂಡು ಪ್ರೆಸ್ ಮಾಡಿದ್ರೆ ಆದರೂ ಇದು ಗೊತ್ತಾಗತ್ತೆ ಎಫೆಕ್ಟು. ಸುಮಾರಿದೆ ಯೋಗದಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಹೇಳ್ತಾ ಹೋದರೆ ತುಂಬಾ ಇದೆ. ಅದು ಹೇಳೋದಲ್ಲ, ಅದು ಪ್ರಾಕ್ಟೀಸು ಮಾಡಬೇಕು. ಅದೇ ಪ್ರಾಕ್ಟೀಸ್. ಯೋಗ ಪ್ರತ್ಯಾಹಾರ ಅಂದರೆ ಕೆಲವುದೆಲ್ಲ ನೋಡಬಾರ್ದು. ಕೆಲವುದೆಲ್ಲ ಮಾತಾಡಬಾರ್ದು, ಕೇಳಿಸ್ಕೊಳ್ಳಬಾರ್ದು. ಇದೆಯಲ್ಲ ಗಾಂಧೀಜಿ 3: ನೋಡಬಾರ್ದು, ಕೇಳಿಸ್ಕೊಬಾರ್ದು, ಮಾತಾಡಬಾರ್ದು. ಆ 3 ಮಂಗಗಳಂತ. ಅಂದರೆ ಸರಿ ಇದ್ದಲ್ಲಿ ಅದನ್ನು ಸರಿ ಅಂತ ಸರಿಯಾಗಿರೋದ್ರ ಜೊತೆ ನಿಂತ್ಕೊಬೇಕು ಬಲವಾಗಿ. ಬೇರೆ ಬೇಡದಿರೋದಕ್ಕೆಲ್ಲ ಗಮನ ಕೊಡಬಾರ್ದು. ಯಾರು ಆನ್ಲೈನ್ ಇದ್ದರೆ ಬನ್ನಿ ನೋಡೋಣ. ಯೋಗ ಪ್ರಾಕ್ಟೀಸಿಗೆ ಎಷ್ಟೆಲ್ಲ ಜನ ಬರ್ತೀರ. ಯೋಗ ಮಾಡೋರು ಏನಂತೀರ, ಒಂಥರ ನೇಚರ್ ಜೊತೆ ಕನೆಕ್ಟ್ ಆಗಿರ್ತಾರೆ. ಸೊ ಖುಷಿಯಾಗಿರ್ತಾರೆ. ಹಾಗಾಗಿ
ಆ, ಯೋಗ ಮಾಡೋರು ಮುಖ ಗಂಟು ಹಾಕ್ಕೊಂಡಿರ್ಬೇಕು. ಆ ಥರ ಮುಖ ಗಂಟು ಹಾಕ್ಕೊಂಡು ಯಾರು ಎಲ್ಲ ರಿಲ್ಯಾಕ್ಸ್ ಆಗಿ ಎಲ್ಲ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್, ಕಣ್ಣು ಕಿವಿ ಬಾಯಿ ಎಲ್ಲ ರಿಲ್ಯಾಕ್ಸ್ ಆಗಿ ಮೂಗಿನ ಕಡೆ ಉಸಿರಾಟದ ಕಡೆ ಗಮನ ಕೊಡಬೇಕು. ಉಸಿರಾಟದ ಕಡೆ ಗಮನ ಕೊಡಬೇಕು. ಬೇರೆ ಇದೆಲ್ಲ ಇದೆ, ಲೈಕ್ ಅನುಲೋಮ ವಿಲೋಮ ಪ್ರಾಣಾಯಾಮ ಎಲ್ಲ ಸುಮಾರೆಲ್ಲ ಇದೆ. ಎಲ್ಲ ಯಾವ್ದಾದ್ರು ಒಂದನ್ನೇ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಪ್ರಾಕ್ಟೀಸ್ ಯೋಗ, ಕಾಮ್ ಡೌನ್ ಯುವರ್ ಮೈಂಡ್. ಸಾಂಗ್ ಬರುತ್ತಲ್ಲ, ಕಾಮ್ ಡೌನ್ ಬೇಬಿ ಕಾಮ್ ಡೌನ್, ಆ ಕಾಮ್ ಡೌನ್ ಅಲ್ಲ. ಯೋಗ ಮಾಡೋದ್ರಿಂದ ಕಾಮ್ ಡೌನ್ ಆಗತ್ತೆ. ಇಂಗ್ಲೀಷ್ ಎಲ್ಲ ಮನಸ್ಸು ಶಾಂತವಾಗಿ ಇರೋ ಅದೊಂದೇನೋ ಪದ ಇದೆ ಕನ್ನಡದಲ್ಲಿ, ಏನದು, ಸ್ಥಿತಪ್ರಜ್ಞ ಅಂತ. ಅಂದರೆ ಪ್ರೆಸೆಂಟ್ ಮೂಮೆಂಟಲ್ಲೇ ಜಾಗರೂಕರಾಗಿರೋದು. ಬೀಯಿಂಗ್ ಅವೇರ್ ಅಬೌಟ್ ದ ಪ್ರೆಸೆಂಟ್. ನಮಸ್ಕಾರ, ಧನ್ಯವಾದಗಳು.